ಹಾಯ್ ಎವ್ರಿವನ್. ಇವತ್ತು ನಿಮಗೆ ತ್ರಿಕೋನಮಿತಿಯಲ್ಲಿ ಅಭ್ಯಾಸ 8.1ರ 10ನೇ ಲೆಕ್ಕವನ್ನು ಹೇಳ್ಕೊಡ್ತೀನಿ. ಈಗ 10ನೇ ಲೆಕ್ಕ ಏನು ಅಂತ ಕೊಟ್ಟಿದ್ದಾರೆ, ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಕ್ಯೂ 90 ಡಿಗ್ರಿ ಅಂತೇಳಿ ಹೇಳಿದ್ದಾರೆ. ಅರ್ಥ ಆಯಿತಾ? ಈಗ ಕೋನ ಕ್ಯೂ 90 ಡಿಗ್ರಿ ಅಂದರೆ ಕೋನ ಕ್ಯೂ ಇಲ್ಲಿ ನಾವು ಮಾರ್ಕ್ ಮಾಡಬೇಕು. ನೆಕ್ಸ್ಟು ಪಿ ಕ್ಯೂ ಪ್ಲಸ್ ಕ್ಯೂ ಆರ್ 25 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಪಿ ಕ್ಯೂ ಸಮ 5 ಸೆಂಟಿಮೀಟರ್ ಆದರೆ ಸೈನ್ ಪಿ ಅಂತೇಳಿ ಕೇಳಿದ್ದಾರೆ. ಅಂದರೆ ನಾವು ಇದನ್ನು ಪಿ ಅಂತ ತಗೊಳ್ಳೋಣ, ಇದು ಸೈನ್ ಪಿ ಅಂತೇಳಾಗುತ್ತೆ. ನೆಕ್ಸ್ಟು ಕಾಸ್ ಪಿ, ಟ್ಯಾನ್ ಪಿ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಈಗ ನಾವು ಫಸ್ಟು ಸೈನ್ ಪಿ, ಅದಕ್ಕಿಂತ ಮೊದಲು ನಾವು ಈಗ ಪಿ ಕ್ಯೂ ಬೆಲೆ ಆಮೇಲೆ ಇದು ಆರ್ ಆಗುತ್ತೆ. ಪಿ ಆರ್ ಬೆಲೆ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಲ್ಲ? ಇದು ಎಷ್ಟು ಇದೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಿಲ್ಲ. ಆದ್ದರಿಂದ ಫಸ್ಟು ನಾವೇನು ಮಾಡೋಣ, ಪಿ ಆರ್ ಪೈಥಾಗೋರಸ್ ಪ್ರಮೇಯವನ್ನು ಹಾಕೋಣ. ಫಾರ್ಮುಲಾ ಏನು? ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಅರ್ಥ ಆಗ್ತಿದೆಯಾ ನಿಮಗೆ? ಈಗ ಪಿ ಕ್ಯೂ ವರ್ಗ ಇಸ್ ಈಕ್ವಲ್ ಟು ಪಿ ಆರ್ ವರ್ಗ ಮೈನಸ್ ಕ್ಯೂ ಆರ್ ವರ್ಗ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅಂದರೆ ಪಿ ಕ್ಯೂ ವರ್ಗ ತಗೊಂಡಾಗ ಈಗ ಕ್ಯೂ ಆರ್ ಎಡಬದಿಗೆ ಹೋದಾಗ ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಆಗುತ್ತೆ. ಎಷ್ಟು ಅರ್ಥ ಆಯಿತಾ ನಿಮಗೆ? ಈಗ ನಿಮಗೆ ಪಿ ಆರ್ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಅಂತ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಇದು. ಗೊತ್ತಾಗ್ತಿದೆಯಾ? ಈಗ ಪಿ ಕ್ಯೂ ಅಂತ ಅಂದರೆ 5 ಸ್ಕ್ವೇರ್ ಅಂತ ಹೇಳ್ಕೊಂಡು ಕೊಟ್ಟಿಯಾರವರು. ಇದನ್ನು ನೀವು ಪಿ ಆರ್ ಪ್ಲಸ್ ಕ್ಯೂ ಆರ್ ಆಮೇಲೆ ಪಿ ಆರ್ ಮೈನಸ್ ಕ್ಯೂ ಆರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನು ಅಳವಡಿಸ್ಕೊಳ್ಬೇಕು. ಅರ್ಥ ಆಗ್ತಿದೆಯಲ್ಲ? ಈಗ ಪಿ ಆರ್ ಪ್ಲಸ್ ಕ್ಯೂ ಆರ್ ಅಂದರೆ ನಿಮಗೆ 25 ಕೊಟ್ಟಿದ್ದಾರೆ. ಇಲ್ಲಿ 5 ಸ್ಕ್ವೇರ್ ಅಂದರೆ 25. ಇದ್ರ ಬದಲು ಲೆಕ್ಕದಲ್ಲಿ ನಿಮಗೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಲೆಕ್ಕದಲ್ಲಿ ಪಿ ಕ್ಯೂ, ಇಲ್ಲಿ ಪಿ ಆರ್, ಇದು ಸಾರಿ, ಲೆಕ್ಕದಲ್ಲಿ ಪಿ ಆರ್ ಪ್ಲಸ್ ಕ್ಯೂ ಆರ್ ಅಂತ ಅಂದರೆ 25 ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಇದನ್ನು ನೀವು ಹಾಗೆ ಬರೀರಿ, ಪಿ ಆರ್ ಮೈನಸ್ ಕ್ಯೂ ಆರ್. ಈಗ ಈ 25 ಇಲ್ಲಿ ಕೆಳಗಡೆ ಬರೀರಿ, ಈಕ್ವಲ್ಸ್ ಪಿ ಆರ್ ಮೈನಸ್ ಕ್ಯೂ ಆರ್. ಈಗ ಒಂದಲೇ ಎಷ್ಟು ಬಂತು ನಿಮಗೆ? ಪಿ ಆರ್ ಮೈನಸ್ ಕ್ಯೂ ಆರ್ ಅಂತ ಅಂದರೆ 1 ಬಂತು ನಿಮಗೆ. ಅರ್ಥ ಆಯಿತಾ? ಈಗ ಏನು ಮಾಡಬೇಕು ನೀವು? ಈಗ ಪಿ ಆರ್ ಮೈನಸ್ ಕ್ಯೂ ಆರ್ ಇದು ಫಸ್ಟ್ ಈಕ್ವೇಷನ್ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಿ ಆರ್ ಪ್ಲಸ್ ಕ್ಯೂ ಆರ್ ಇದು ಎರಡನೇ ಈಕ್ವೇಷನ್ ಅಂತ ಮಾಡಿರಿ. ಈ ಎರಡೂ ಈಕ್ವೇಷನನ್ನು ನೀವು ಕೂಡಿಸಿದಾಗ ಏನು ಬರುತ್ತೆ ಅಂತೇಳಿ ನೋಡಬೇಕು. ಈಗ ಪಿ ಆರ್ ಪ್ಲಸ್ ಮೈನಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ ಎಷ್ಟಿದೆ ನಮಗೆ? ಬಂದಿದೆ ನಮಗೆ 1 ಬಂದಿದೆ. ನೆಕ್ಸ್ಟು ಪಿ ಆರ್ ಮೈನಸ್ ಕ್ಯೂ ಆರ್, ಪಿ ಆರ್ ಪ್ಲಸ್ ಕ್ಯೂ ಆರ್ ಎಷ್ಟು ಕೊಟ್ಟಿದ್ದಾರೆ? ಲೆಕ್ಕದಲ್ಲೇ ಕೊಟ್ಟಿದ್ದಾರೆ 25. ಇದು ಎರಡನೇ ಈಕ್ವೇಷನ್. ಈಗ ಒಂದ್ರ ಕೆಳಗೆ ಒಂದು ಬರೀರಿ, ಪಿ ಆರ್ ಮೈನಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು 1, ಪಿ ಆರ್ ಪ್ಲಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು 25. ಈಗ ಪ್ಲಸ್ ಕ್ಯೂ ಆರ್ ಮೈನಸ್ ಕ್ಯೂ ಆರ್ ಹೋಗುತ್ತೆ, ಒಂದು ಪಿ ಆರ್ ಅಂದರೆ 2 ಪಿ ಆರ್ ಬರುತ್ತೆ ನಿಮಗೆ. ಈಸ್ ಈಕ್ವಲ್ ಟು ಇವೆರಡು ಕೂಡಿಸಿದಾಗ 26 ಬರುತ್ತೆ. ಪಿ ಆರ್ ಸಮ 26ನ್ನು 2ರಿಂದ ಭಾಗಿಸ್ರಿ. ಎಷ್ಟು ಬಂತು ನಿಮಗೆ? 13 ಬಂತು. ಈಗ ಪಿ ಆರ್ ನಿಮಗೆ 13 ಬಂತು. ಅರ್ಥ ಆಗ್ತಿದೆಯಾ? ಈಗ ಸಮೀಕರಣ 1 ತಗೊಳ್ಳಿ. ತಗೊಂಡು ಅದರಲ್ಲಿ
ಕ್ಯೂ ಆರ್ ಬೆಲೆ ಕಂಡುಹಿಡಿಬೇಕು. ಪಿ ಆರ್ ಅಂತ ಅಂದರೆ 13 ಅಂತ ಬರೀರಿ. ಮೈನಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು 1. ಈಗ ಮೈನಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು 1, 13 ಆ ಕಡೆ ಬಲಬದಿಗೆ ಹೋದಾಗ ಮೈನಸ್ 13 ಆಗುತ್ತೆ. ಗೊತ್ತಾಗ್ತಿದೆಯಾ? ಮೈನಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಮೈನಸ್ 12. ಮೈನಸ್ ಇಂಟು ಮೈನಸ್ ಪ್ಲಸ್. ಕ್ಯೂ ಆರ್ ಅಂತ ಅಂದರೆ ನಿಮಗೆ 12 ಬಂತು. ಕ್ಯೂ ಆರ್ ಬೆಲೆ 12 ಬಂತು, ಪಿ ಆರ್ ಬೆಲೆ 13 ಬಂತು. ಈಗ ಇದನ್ನು 12 ಅಂಥೇಳಿ ಹಾಕಬೇಕು ನೀವು. ಅರ್ಥ ಆಯಿತಾ? ಈಗ ನೀವು ಒಂದೊಂದೇ ಬರಿತಾ ಹೋಗ್ರಿ. ಸೈನ್ ಪಿ. ಸೈನ್ ಪಿ ಅಂದರೆ ಕ್ಯೂ ಆರ್ ಬೈ ಪಿ ಆರ್ ಅಂದರೆ 13/12. ಸೈನ್ ಪಿ ಕ್ಯೂ ಆರ್ ಬೈ ಕ್ಯೂ ಆರ್ ಅಂದರೆ 12/13. ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು? ಕಾಸ್ ಪಿ. ಕಾಸ್ ಪಿ ಸಮ ಪಿ ಕ್ಯೂ ಬೈ ಪಿ ಆರ್. ಪಿ ಕ್ಯೂ ಅಂದರೆ ಈಗ ಪಿ ಕ್ಯೂ ಕಂಡುಹಿಡಿಬೇಕು ನಾವು. ಈಗ ಪೈಥಾಗೋರಸ್ ಪ್ರಮೇಯ ಹಾಕ್ರಿ. ಪಿ ಆರ್ ವರ್ಗ ಸಮ ಪಿ ಕ್ಯೂ ವರ್ಗ ಪ್ಲಸ್ ಕ್ಯೂ ಆರ್ ವರ್ಗ. ಈಗ ಪಿ ಆರ್ ವರ್ಗ ಅಂದರೆ 13 ಸ್ಕ್ವೇರ್. ಪಿ ಕ್ಯೂ ಕಂಡುಹಿಡಬೇಕು ನಾವು. ಪ್ಲಸ್ ಕ್ಯೂ ಆರ್ ವರ್ಗ ಅಂತ ಅಂದರೆ 12 ಸ್ಕ್ವೇರ್. ಈಗ 13 ಸ್ಕ್ವೇರ್ ಅಂದರೆ 13 ಗುಣಿಸು 13 169 ಆಗುತ್ತೆ. 12 ಸ್ಕ್ವೇರ್ ಅಂದರೆ 12 ಗುಣಿಸು 12 144 ಆಗುತ್ತೆ. ಈಗ 169 ಮೈನಸ್ ಈ 144ನ ಎಡಬದಿಗೆ ತೊಗೊಂಡ್ಕೊಂಡು ಬಂದಾದ ಮೈನಸ್ 144 ಆಗುತ್ತೆ. ಈಗ 169 ಮೈನಸ್ 144, 144ನ ತೆಗೆದಾಗ ನಿಮಗೆ 25 ಬರುತ್ತೆ. ಇದು ಪಿ ಕ್ಯೂ ಸ್ಕ್ವೇರ್ ಬಂತು ನಿಮಗೆ. ಅರ್ಥ ಆಗ್ತಿದೆಯಾ? ಈಗ ಪಿ ಕ್ಯೂ ಸ್ಕ್ವೇರ್ 25 ಆದರೆ ಪಿ ಕ್ಯೂ ವರ್ಗಮೂಲ ಎಷ್ಟಾಗುತ್ತೆ? 25ರದ್ದು 5 ಬಂತು. ಈಗ ನೀವು 5 ಬರೀರಿ. ಹೇಗೆ ಬಂತಂತ ಗೊತ್ತಾಯ್ತಲ್ಲ. ಈಗ ಕಾಸ್ ಪಿ ಅಂತ ಅಂದರೆ ಪಿ ಕ್ಯೂ ಬೈ ಪಿ ಆರ್. ಪಿ ಕ್ಯೂ ಬೈ ಪಿ ಆರ್. ಪಿ ಕ್ಯೂ ಅಂದರೆ ಎಷ್ಟಿದೆ? 5. ಪಿ ಆರ್ ಅಂತ ಅಂದರೆ ಎಷ್ಟಿದೆ? 13 ಇದೆ. ನೆಕ್ಸ್ಟ್ ಟ್ಯಾನ್ ಪಿ. ಟ್ಯಾನ್ ಪಿ ಅಂದರೆ ಆರ್ ಕ್ಯೂ ಭಾಗಿಸು ಪಿ ಕ್ಯೂ. ಅಂದರೆ ಏನು ಬರುತ್ತೆ ನಿಮಗೆ? ಆರ್ ಕ್ಯೂ ಅಂದರೆ ಎಷ್ಟಿದೆ? 12 ಭಾಗಿಸು ಪಿ ಕ್ಯೂ ಅಂದರೆ 5. ಅರ್ಥ ಆಗ್ತಿದೆಯಾ? ಈಗ ಫಸ್ಟು ಸೈನ್ ಪಿ ಅಂದರೆ ಎಷ್ಟು ಬಂತು? 13ನೇ 12. ನೆಕ್ಸ್ಟ್ ಕಾಸ್ ಪಿ ಅಂದರೆ ಎಷ್ಟು ಬಂತು ನಿಮಗೆ? 13ನೇ 5. ಟ್ಯಾನ್ ಪಿ ಅಂದರೆ ಎಷ್ಟು ಬಂತು ನಿಮಗೆ? 5ನೇ 12. ಕರೆಕ್ಟ್ ನೋಡ್ಕೊಡ್ರಿ. ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಕ್ಯೂ 90 ಡಿಗ್ರಿ, ಪಿ ಆರ್ ಪ್ಲಸ್ ಕ್ಯೂ ಆರ್ ಈಸ್ ಈಕ್ವಲ್ ಟು 25 ಮತ್ತು ಪಿ ಕ್ಯೂ ಈಕ್ವಲ್ಸ್ 5 ಸೆಂಟಿಮೀಟರ್. ಆದರೆ ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿ ಬೆಲೆ ಕಂಡುಹಿಡಿಯಿರಿ. ಈಗ ಫಸ್ಟಿಗೆ ನೀವು ಇಲ್ಲಿ ಲೆಕ್ಕದಲ್ಲಿ ಪಿ ಕ್ಯೂ ಬಾಹು ಎಷ್ಟು, ಪಿ ಆರ್ ಬಾಹು ಎಷ್ಟು ಅಂತೇಳಿ ಕಂಡುಹಿಡಿಬೇಕು. ಇದಕ್ಕೆ ಪೈಥಾಗೋರಸ್ ಪ್ರಮೇಯ ಹಾಕಿರಿ. ಪಿ ಆರ್ ವರ್ಗ ಸಮ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಈಗ ಪಿ ಕ್ಯೂ ಸ್ಕ್ವೇರ್ ಅಂತ ಅಂದರೆ ಈ ಪಿ ಆರ್ ಸ್ಕ್ವೇರ್ ಹಾಗೆ ಬರೀರಿ. ಕ್ಯೂ ಆರ್ ಈ ಕಡೆ ಬಂದಾಗ, ಎಡಬದಿಗೆ ಬಂದಾಗ ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಆಗುತ್ತೆ ನಿಮಗೆ. ಈಗ ಪಿ ಕ್ಯೂ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತೇಳಿ ಬರೀಬೇಕು. ಅಂದರೆ ಎ ಅಂದರೆ ಪಿ ಆರ್, ಬಿ ಅಂದರೆ ಕ್ಯೂ ಆರ್. ಗೊತ್ತಾಗ್ತಿದೆ ಅಲ್ಲ? ಈಗ ಪಿ ಕ್ಯೂ ಅಂತ ಅಂದರೆ 5 ಅಂತ ಕೊಟ್ಟಿದ್ದಾರೆ. 5 ಸ್ಕ್ವೇರ್ ಅಂದಾಗ 5 5 25 ಬರುತ್ತೆ. ಪಿ ಆರ್ ಪ್ಲಸ್ ಕ್ಯೂ ಆರ್ ಅಂತ ಅಂದರೆ 25 ಕೊಟ್ಟಿದ್ದಾರೆ. ಇದ್ರದ್ದು ಬದಲು 25 ಬರೆದಿದ್ದೀನಿ. ಈ ಪಿ ಆರ್ ಮೈನಸ್ ಕ್ಯೂ ಆರನ್ನು ಹಾಗೆ ಬರಿಬೇಕು ನೀವು. ನೆಕ್ಸ್ಟು ಈ 25ನ್ನು ಈ 25ರ ಕೆಳಗಡೆ ತೊಗೊಂಡು ಬರಬೇಕು. ಪಿ ಆರ್ ಮೈನಸ್ ಕ್ಯೂ ಆರ್ ಹಾಗೆ ಬರಿಬೇಕು. ಇದು ಹೊಡೆದು ಹೋದಾಗ ನಿಮಗೆ 1 ಬರುತ್ತೆ. ಪಿ ಆರ್ ಮೈನಸ್ ಕ್ಯೂ ಆರ್ ಸಮ ಬೆಲೆ 1 ಬಂತು ನಿಮಗೆ. ಅರ್ಥ ಆಗ್ತಿದೆಯಾ? ಈಗ ಅದೇ ಥರ ನಾವು ಪಿ ಕ್ಯೂ ಬೆಲೆ, ಕ್ಯೂ ಆರ್ ಬೆಲೆ ಕಂಡುಹಿಡಿಬೇಕು. ಕ್ಯೂ ಆರ್ ಬೆಲೆ ಕಂಡುಹಿಡಿಯೋಕ್ಕೆ ಈಗ ಫಸ್ಟು ಈಕ್ವೇಷನನ್ನು ಮಾಡ್ಕೋಬೇಕು. ಪಿ ಆರ್ ಮೈನಸ್ ಕ್ಯೂ ಆರ್ ಈಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ? 1. ಅದು
ಸಮೀಕರಣ 1 ಅಂಥೇಳಿ ತೊಗೊಳ್ಬೇಕು. ಪಿ ಆರ್ ಪ್ಲಸ್ ಕ್ಯೂ ಆರ್ ಅದು ಸಮೀಕರಣ 2 ಅಂಥೇಳಿ ತೊಗೊಳ್ಬೇಕು. ಇದು ಒಂದ್ರ ಕೆಳಗೆ ಒಂದು ಹಾಕಿದಾಗ ಅಂದರೆ 1 ಪ್ಲಸ್ 2 ಕೂಡಿಸಿದಾಗ ನಿಮಗೆ ಮೈನಸ್ ಕ್ಯೂ ಆರ್ ಪ್ಲಸ್ ಕ್ಯೂ ಆರ್ ಹೋಗುತ್ತೆ. 1 ಪಿ ಆರ್ 2 ಪಿ ಆರ್ ಆಗುತ್ತೆ. 25 ಪ್ಲಸ್ 1 26 ಆಗುತ್ತೆ ನಿಮಗೆ. ಈಗ ಪಿ ಆರ್ ಸಮ 2ರಿಂದ 26 ಭಾಗಿಸಿದಾಗ ನಿಮಗೆ 13 ಬರುತ್ತೆ. ಈಗ ನಿಮಗೆ ಪಿ ಆರ್ ಬೆಲೆ 13 ಬಂತು. ಅದನ್ನು ಇಲ್ಲಿ ಬರ್ಕೊಂಡು ಬಿಡಬೇಕು ನೀವು. ನೆಕ್ಸ್ಟು ಮೊದಲನೇ ಸಮೀಕರಣ ತಗೊಂಡು ಅದರಲ್ಲಿ ಪಿ ಆರ್ ಮೈನಸ್ ಕ್ಯೂ ಆರ್ ಈಕ್ವಲ್ಸ್ 1 ಅಂತ ಬರ್ಕೊಳ್ರಿ. ಪಿ ಆರ್ ಬದಲು 13 ಹಾಕ್ರಿ, ಮೈನಸ್ ಕ್ಯೂ ಆರ್ ಹಾಗೆ ಬರೀರಿ, ಈಕ್ವಲ್ಸ್ 1. ಈಗ ಕ್ಯೂ ಆರ್ ಸಮ ಮೈನಸ್ ಕ್ಯೂ ಆರ್ ಸಮ 1 ಹಾಗೆ ಬರೀರಿ. 13 ಬಲಬದಿಗೆ ಬಂದಾಗ ಮೈನಸ್ 13 ಆಗುತ್ತೆ. ಮೈನಸ್ ಕ್ಯೂ ಆರ್ ಈಸ್ ಈಕ್ವಲ್ ಟು ಮೈನಸ್ 12. 13ರಿಂದ 1 ತೆಗೆದಾಗ ಮೈನಸ್ 12. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದನ್ನೇ ಹಾಕಬೇಕು ಉತ್ತರಕ್ಕೆ. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಅರ್ಥ ಆಯ್ತಾ? ಈಗ ಕ್ಯೂ ಆರ್ ಸಮ 12 ಬಂತು. ಈಗ ಕ್ಯೂ ಆರ್ ಅಂದರೆ 12 ಆಯಿತು. ಈಗ ಪಿ ಕ್ಯೂ ಕಂಡುಹಿಡಿಯೋಕ್ಕೆ ಪೈಥಾಗೋರಸ್ ಪ್ರಮೇಯ ಮತ್ತೆ ಹಾಕ್ರಿ ನೀವು. ಪಿ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಸಮ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಈಗ ಪಿ ಆರ್ ಸ್ಕ್ವೇರ್ ಬದಲು 13 ಸ್ಕ್ವೇರ್ ಬರೀರಿ, ಪಿ ಕ್ಯೂ ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. 13 ಸ್ಕ್ವೇರ್ ಅಂದರೆ 169 ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಅಂದರೆ 144. ಈಗ 169